ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಮಾ. ಸೊ ಈಗ ಲಕ್ಷ್ಮಿಗೆ ಸರಳವಾಗಿ ಸೀರೆ ಉಡಿಸುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಉಡಿಸೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ ನಾನು ವಿಡಿಯೋನ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ವಿಡಿಯೋನ, ಮತ್ತು ಯಾವಾಗಲೂ ನೋಡ್ತಾ ಇರಿ. ನೋಡಿ, ಹೀಗೆ ಫಸ್ಟಿಗೆ ಒಂದು ನಮ್ಮ ಮನೆಯಲ್ಲೇ ನೀರಿಂದು ಕುಡಿಯೋ ನೀರಿಂದು ಇರುತ್ತಲ್ವ, ಪ್ಲಾಸ್ಟಿಕ್ದು ಇದು ಏನಂತೀರ ಅದನ್ನು, ಪ್ಲಾಸ್ಟಿಕ್ದು ಈ ಥರ ಒಂದು ಇರುತ್ತೆ ನೀರು ಕುಡಿಯೋದು ಒಂದು ಬಂಪ್ ಅಂತ, ನೀರು ಕುಡಿಯೋದು ಒಂದು ಫಿಲ್ಟ್ರದ್ದು ತಂದಿಟ್ಟಿರ್ತೀವಲ್ವ, ಅದಕ್ಕೆ ತಂದು ನಾವು ಹೀಗೆ ಈಸಿಯಾಗಿ ಪೂಜೆ ಮಾಡ್ಬೋದು. ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಕಟ್ಟಿಗೆ ತೊಗೋಬೇಕು. ಕಟ್ಟಿಗೆ ತೊಗೊಂಡು ಅದಕ್ಕೆ ಒಂದು ದಾರಾನ ಕಟ್ಟಿ ಆಮೇಲೆ ಆ ನೀರಿನ ಒಂದು ಪ್ಲಾಸ್ಟಿಕ್ ಇದಕ್ಕೆ ನಾವು ಕಟ್ಬೋದು. ಈ ಥರ ಕಟ್ಟ ಮೇಲೆ, ಯಾಕೆಂದರೆ ಕಳಶನ ಎಲ್ಲರೂ ಮಾಡ್ತಾರೆ, ಸೊ ಉದ್ದವಾಗಿ ನಮಗೆ ಬೇಕಂದರೆ ನಾವು ಈ ಥರ ಮಾಡ್ಕೋಬೋದು ರೀ ಫ್ರೆಂಡ್ಸ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ನೀವು ಹೇಗೆ ಮಾಡ್ತೀರಾ ಲಕ್ಷ್ಮೀ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ದಿನ ಹೇಗೆ ನೀವು ರೆಡಿ ಮಾಡ್ತೀರಾ ಅಂತಂದು ನನಗೆ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ತಿಳಿಸಿ. ಸೊ ಈಗ ಕಟ್ಟಬೇಕು. ಫಸ್ಟು ಹೀಗೆ ಕಟ್ಟೋದಾದಮೇಲೆ ಸ್ವಲ್ಪ ಟೈಟಾಗಿ ಕಟ್ಕೊಳ್ರಿ ಇದನ್ನು. ಅದ್ರ ಮೇಲೆ ನೀವು ಹೀಗೆ ಒಂದು ಸ್ಟೀಲ್ದು ಬಿಂದಿಗೆ ಆದರೂ ಇಟ್ಕೋಬೋದು, ಇಲ್ಲಾಂದರೆ ಕಂಚಿಂದಾದರೂ ಇಟ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಹೀಗೆ ನೋಡಿರಿ, ಒಂದು ಮೆತ್ತನ ಸೀರೆ ಬೇಕು, ಈ ಥರ ಒಂದು ಕಂಚೆ ಒಟ್ಟು ಯಾವುದೇ ಇರಲಿ ಒಂದು ಈ ಥರ ನಾವು ದಡಿ ಇರೋ ಸೀರೆನ ನಾವು ದೇವಿಗೆ ಉಡಿಸಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಮೆತ್ತಂದಿರಬೇಕು, ಅಂದ್ರೇ ಸ್ವಲ್ಪ ನೀಲ್ಗಿ ಚೆನ್ನಾಗಿ ಕೂಡುತ್ತೆ, ಮತ್ತು ಸೆರಗು ಚೆನ್ನಾಗಿ ಕೂಡಿಸುತ್ತೆ ದೇವಿಗೆ. ನೋಡಿ, ಹೀಗೆ ನಾವು 2 ಪದರ ಮಾಡಿ ಈ ಥರ ನೀಲ್ಗಿನ, ನಾಳೆ ವರಮಹಾಲಕ್ಷ್ಮಿ ಪೂಜೆ ಇದೆ ಅಂದೆ ಫ್ರೆಂಡ್ಸ್. ನಾವು ಇನ್ನು ಅವತ್ತಿನ ರಾತ್ರಿನೇ ಅಂದರೆ ನಾಳೆ ಐತಂದರೆ ಇವತ್ತಿನ ರಾತ್ರಿನ ದಿನವೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟು ಅಂದ್ರೆ ಈ ಥರ ನಿಲ್ಗೆ ಮಾಡಿ ಸೀರೆನ ಭಾಳ ಅಂದ್ರೆ ಭಾಳ ಜಲ್ದಿ ನಮ್ಗೆ ಪೂಜೆ ಮುಂಜಾನೆ ಕ್ವಿಕ್ಕಾಗಿ ನಮ್ಗೆ ಚೆನ್ನಾಗಿ ಅನಿಸುತ್ತೆ, ಮತ್ತು ನಮ್ಗೆ ಪೂಜೆನೂ ಜಲ್ದಿ ಆಯಿತು ಅಂತಂದು ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತೈತಿ. ಯಾಕಂದ್ರೆ ಮಾರ್ನಿಂಗ್ ಹುಡುಗರು ಸ್ಕೂಲಿಗೆ ಹೋಗೋರು ಇರ್ತಾರೆ, ಹಸ್ಬೆಂಡ್ ಹೊರಗಡೆ ಅವರು ಕೆಲ್ಸಕ್ಕೆ ಹೋಗೋರಿರ್ತಾರೆ. ಹೀಗಾಗಿ ನಾವು ಈ ಥರ ಮಾಡ್ಕೊಂಡು ಬಿಟ್ಟು ಅಂದ್ರೆ ನಮ್ಮ ಮುಂದಿನ ಕೆಲಸಕ್ಕೆ ಅನುಕೂಲ ಆಗ್ತದಂತ ನಾನು ಈ ವಿಡಿಯೋ ನಿಮ್ಗೆ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನೀಲಿಗೆ ನೋಡಿ ಈ ಥರ ಮಡಿಸಿ, ಹೀಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀಲಿಗೆನ ಮಾಡಿಕೊಂಡು ಹೀಗೆ ಪಿನ್ ಹಾಕ್ಕೋಬೇಕು ನಾವು. ಭಾಳ ಅಂದ್ರೆ ಭಾಳ ಈಸಿ, ಮತ್ತು ಜಲ್ದಿ ಒಂದು 10-15 ನಿಮಿಷದಲ್ಲೇ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ. ಬಿಂದಿಗೆನಲ್ಲಿ ಏನಾದರೂ ಚಿಕ್ಕದಾಗಿಬಿಡುತ್ತೆ, ತಾಳಾಗಿ ಕುಂದ್ರಿಸೋಕ್ಕೆ ಆಗೋದೇ ಇಲ್ಲ. ಈಗ ಎತ್ತರ ಆದರೆ ಚೆಂದಾಗಿ ಅದು ಉದ್ದವಾಗಿ ಕಾಣಿಸುತ್ತೆ ಲಕ್ಷ್ಮಿ ಅಂತ ನಾನು ಈ ಥರ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಐಡಿಯಾನ. ನೋಡಿ, ಈಗ ಪಿನ್ ಹಾಕ್ಕೋಬೇಕು. ನೀವು ಹೇಗೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಂತ ನನಗೆ ತಿಳಿಸಿ. ಸೊ ಎಲ್ಲರೂ ನಾಳೆ ವರಮಹಾಲಕ್ಷ್ಮಿ ಹಬ್ಬ ತುಂಬ ಜೋರು ಮಾಡ್ತಾರೆ, ಕೆಲವರು ಸಿಂಪಲ್ ಮಾಡ್ತಾರೆ. ಸೊ ಅವ್ರವ್ರ ಅನುಕೂಲ ತಕ್ಕಂಥ ಅವರು ಮಾಡ್ಕೊತಾರೆ ಫ್ರೆಂಡ್ಸ್. ನೋಡಿ, ಈಗ ರೆಡಿ ಆಯ್ತಲ್ಲ. ಈಗ ರೆಡಿ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಹೀಗೆ ಅದಕ್ಕೆ ಪಿನ್ ಹಾಕ್ಕೊಂಡಿರ್ತೀರಲ್ವ, ಮತ್ತೆ ಒಂದು ಅಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಪಿನ್ ನೀಲ್ಗಿನ ಅದನ್ನೆರಡು ಕೂಡಿಸ್ಕೊಂಡು ಮತ್ತೆ ಪಿನ್ ಹಾಕ್ಕೊಂಡ್ಬಿಡ್ಬೇಕು ರೀ. ಭಾಳ ಅಂದ್ರೆ ಭಾಳ ಚಂದ ಆಕೈತ್ರಿ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಆ ದೇವರು ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ, ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗಲಿ. ವರ್ಷಕ್ಕೆ ಒಂದು ಸರಿ ಬರುತ್ತಾ, ಎಲ್ಲರೂ ವರಮಹಾಲಕ್ಷ್ಮಿ ಮತ್ತು ದೀಪಾವಳಿ ಹಬ್ಬನೇ ಜೋರು ಮಾಡೋದು. ಹಾಗಾಗಿ ಸೀರೆ ಉಡಿಸಿ ಮಾಡೋರು ಇರ್ತೀರಲ್ವ, ಅದಕ್ಕೆ ಈ ವಿಡಿಯೋ ಮಾಡಿರೋದು. ಸೊ ನೋಡಿ, ಓಕೆ.